ಮೀನುಗಾರಿಕೆ ಬಲೆಗಳನ್ನು ಹೆಚ್ಚು ಸಮರ್ಥನೀಯವಾಗಿಸುವ ವಿಧಾನಗಳನ್ನು ನೋಡೋಣ. ನಾವು ಪಳೆಯುಳಿಕೆ ಇಂಧನಗಳ ಬದಲಿಗೆ ಸಸ್ಯಗಳು ಅಥವಾ ಜೈವಿಕ ಆಧಾರಿತ ವಸ್ತುಗಳಿಂದ ಪಡೆದ ಹೆಚ್ಚಿನ ಸಾಮರ್ಥ್ಯದ ಪಾಲಿಮರ್ಗಳನ್ನು ಬಳಸಬಹುದು. ಇದು ನೆಟ್ಗಳಿಗೆ ಹಸಿರು ಮೇಕೋವರ್ ನೀಡುವಂತಿದೆ. ಈ ಬಲೆಗಳನ್ನು ಮರುಬಳಕೆಯ ಪ್ಲಾಸ್ಟಿಕ್ಗಳಿಂದ ತಯಾರಿಸಲಾಗುತ್ತದೆ. ಹೊಸ ಪ್ಲಾಸ್ಟಿಕ್ ಉತ್ಪಾದನೆಯ ಪರಿಸರ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಈ ಬಲೆಗಳು ಸೆಣಬಿನ ಅಥವಾ ಹತ್ತಿಯಂತಹ ನವೀಕರಿಸಬಹುದಾದ ಮತ್ತು ಜೈವಿಕ ವಿಘಟನೀಯ ವಸ್ತುಗಳನ್ನು ಬಳಸುತ್ತವೆ. ಆದಾಗ್ಯೂ ಅವರು ಶಕ್ತಿ ಮತ್ತು ಬಾಳಿಕೆಗೆ ಸೀಮಿತವಾಗಿರಬಹುದು. ಲೇಪನಗಳು ಮತ್ತು ಚಿಕಿತ್ಸೆಗಳು ಹಾನಿಕಾರಕ ರಾಸಾಯನಿಕಗಳಿಲ್ಲದೆ ಬಲೆಗಳ ಬಾಳಿಕೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ. ಮತ್ತೊಂದು ಭೂಸ್ನೇಹಿ ಮೀನುಗಾರಿಕೆ ಬಲೆ ಆಯ್ಕೆಯನ್ನು ನೋಡೋಣ. ಜೈವಿಕ ವಿಘಟನೀಯ ಮೀನುಗಾರಿಕೆ ಬಲೆಗಳು. ಮೊದಲನೆಯದಾಗಿ ನಾವು ಸಸ್ಯ ಆಧಾರಿತ ಪ್ಲಾಸ್ಟಿಕ್ಗಳನ್ನು ಹೊಂದಿದ್ದೇವೆ. ಕಾರ್ಬನ್ ಪಿಷ್ಟದಿಂದ ಪಡೆದ ಪಾಲಿಲ್ಯಾಕ್ಟಿಕ್ ಆಸಿಡ್ ನಂತಹ ಜೈವಿಕ ವಿಘಟನೀಯ ಪಾಲಿಮರ್ಗಳಿಂದ ತಯಾರಿಸಿದ ಮೀನುಗಾರಿಕೆ ಬಲೆಗಳು ಯಾವುದೇ ಹಾನಿಕಾರಕ ಶೇಷಗಳಿಲ್ಲದೆ ಸಮುದ್ರದಲ್ಲಿ ನೈಸರ್ಗಿಕವಾಗಿ ಕೊಳೆಯುತ್ತವೆ. ಮುಂದೆ ನೈಸರ್ಗಿಕ ಫೈಬರ್ ಮಿಶ್ರಣಗಳನ್ನು ಪರಿಗಣಿಸಿ. ನೈಸರ್ಗಿಕ ನಾರುಗಳು ಮತ್ತು ಜೈವಿಕ ವಿಘಟನೀಯ ಪಾಲಿಮರ್ಗಳ ಸಂಯೋಜನೆಯು ನೈಸರ್ಗಿಕ ವಸ್ತುಗಳ ಜೈವಿಕ ವಿಘಟನೆಯೊಂದಿಗೆ ಸಂಶ್ಲೇಷಿತ ಶಕ್ತಿಯನ್ನು ಒದಗಿಸುತ್ತದೆ. ಅಲ್ಪಾವಧಿಯ ಬಳಕೆಗಾಗಿ ಪಾಲಿವಿನೈಲ್ ಆಲ್ಕೋಹಾಲ್ ಪಿವಿಯ ನಂತಹ ನೀರಿನಲ್ಲಿ ಕರಗುವ ವಸ್ತುಗಳಿಂದ ಮಾಡಿದ ಬಲೆಗಳು ಕಾಲಾನಂತರದಲ್ಲಿ ನೀರಿನಲ್ಲಿ ಕರಗುತ್ತವೆ. ತೆಂಗಿನ ಅಥವಾ ಸೆಣಬಿನ ನಾರುಗಳಿಂದ ಮಾಡಿದ ಕ್ಲಾಸಿಕ್ ಪರಿಸರ ಸ್ನೇಹಿ ಬಲೆಗಳನ್ನು ಮರೆಯಬಾರದು. ಉತ್ತಮ ಪರಿಹಾರಗಳು ಸಂಪ್ರದಾಯದಲ್ಲಿ ಬೇರೂರಿದೆ ಎಂದು ಸಾಬೀತುಪಡಿಸುತ್ತದೆ. ಮತ್ತೊಂದು ಗಮನಾರ್ಹ ಆಯ್ಕೆಯೆಂದರೆ ಮರುಬಳಕೆಯ ಸಸ್ಯ ತ್ಯಾಜ್ಯದಿಂದ ಮಾಡಿದ ಬಲೆಗಳು. ಸಸ್ಯಾಧಾರಿತ ಪಾಲಿಮರ್ಗಳು ಮತ್ತು ಕೃಷಿ ತ್ಯಾಜ್ಯದಿಂದ ಪಡೆದ ವಸ್ತುಗಳು ಸೇರಿದಂತೆ ಜೈವಿಕ ಆಧಾರಿತ ವಸ್ತುಗಳಿಂದ ಮಾಡಿದ ಮೀನುಗಾರಿಕೆ ಬಲೆಗಳು ಸಮರ್ಥನೀಯ ಪರ್ಯಾಯಗಳನ್ನು ನೀಡುತ್ತವೆ.